ಟ್ರಾಫಿಕ್ ಕಂಟ್ರೋಲ್ ಮ್ಯಾನೇಜ್ಮೆಂಟ್ ಸೆಂಟರ್ ಹೇಗಿದೆ, ಜೊತೆಗೆ ಅಲ್ಲಿ ಎಷ್ಟು ಸಿಬ್ಬಂದಿಗಳಿದ್ದಾರೆ, ಇಡೀ ಬೆಂಗಳೂರಿನ ಟ್ರಾಫಿಕನ್ನು ಹೇಗೆ ಕಂಟ್ರೋಲ್ ಮಾಡ್ತಾರೆ, ಇದೆಲ್ಲ ಥರದ್ದು ವೈಲೇಷನ್ನ ಆಟೋಮೆಟಿಕ್ ಆಗಿ ಡಿಟೆಕ್ಟ್ ಮಾಡಿ, ಈಗ ಹೆಲ್ಮೆಟ್ ಹಾಕದೇ ಇರೋದು, ಸೀಟ್ ಬೆಲ್ಟ್ ಹಾಕದೇ ಇರೋದು, ಮೊಬೈಲ್ ಫೋನ್ ಬಳಕೆ ಅಥವಾ ರೆಡ್ ಲೈಟ್ ವೈಲೇಷನ್, ಇಂಥ ಇದನ್ನ ಕ್ಯಾಪ್ಚರ್ ಮಾಡಿ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಶಾರುಂಡಿ. ನೀವು ನೋಡ್ತಾ ಇದ್ದೀರಲ್ವಾ, ಬೆಂಗಳೂರು ಅಂದಾಕ್ಷಣ ನಮಗೆ ಮೇಯ್ನಾಗಿ ಒಂದು ಭಯ ಕಾಡೋದೇನು ಅಂದರೆ ಈ ಟ್ರಾಫಿಕ್. ಇವತ್ತು ನಾವಿದ್ದೀವಿ ಇದೇ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸೆಂಟರ್ನಲ್ಲಿ. ನಿಮಗೆ ಇಡೀ ಬೆಂಗಳೂರನ್ನು, ಸೌತ್ ಇಂಡಿಯಾ ಆಗಿರ್ಬೋದು ಅಥವಾ ಓವರಾಲ್ ಇಂಡಿಯಾ ಕಂಪ್ಯಾರಿಸನ್ ಮಾಡಿದ್ರೆ ಬೆಂಗಳೂರು ಟ್ರಾಫಿಕ್ ಯಾವ ಮಟ್ಟಿಗಿದೆ ಅಂದರೆ ಪ್ರತಿನಿತ್ಯ ಅದು ಗ್ರೋತ್ ಆಗ್ತಾನೇ ಇದೆ. ಒಂದು ಅಚ್ಚರಿ. ಇದನ್ನೆಲ್ಲವನ್ನು ಕೂಡ ಹೇಗೆ ನಿಭಾಯಿಸ್ತಾರೆ, ಟ್ರಾಫಿಕ್ ಕಂಟ್ರೋಲ್ ಮ್ಯಾನೇಜ್ಮೆಂಟ್ ಸೆಂಟರ್ ಹೇಗಿದೆ, ಜೊತೆಗೆ ಅಲ್ಲಿ ಎಷ್ಟು ಸಿಬ್ಬಂದಿಗಳಿದ್ದಾರೆ, ಇಡೀ ಬೆಂಗಳೂರಿನ ಟ್ರಾಫಿಕನ್ನು ಹೇಗೆ ಕಂಟ್ರೋಲ್ ಮಾಡ್ತಾರೆ, ಇದೆಲ್ಲದರ ಕುರಿತಾಗಿ ಒಂದು ಇಂಟ್ರೆಸ್ಟಿಂಗ್ ವಿಷಯವನ್ನು ಇವತ್ತು ನಾನು ನಿಮ್ಮೊಂದಿಗೆ ಹೊತ್ತು ಬಂದಿದ್ದೀನಿ. ಸ್ನೇಹಿತರೆ, ಇದೆಲ್ಲದಕ್ಕಿಂತ ಮುಂಚೆ ನಿಮಗೊಂದು ಮಾಹಿತಿಯನ್ನು ಹೇಳಲೇಬೇಕು. ಬೆಂಗಳೂರಿನಲ್ಲಿ 1,10,00,000ಕ್ಕೂ ಅಧಿಕ ಜನಸಂಖ್ಯೆ ಇದೆ. ಆದರೆ ಈ ಬೆಂಗಳೂರಿನ ಜನಸಂಖ್ಯೆಗಿಂತ ಅಧಿಕವಾಗಿರೋದು ಇಲ್ಲಿನ ವಾಹನಗಳ ಸಂಖ್ಯೆ. ಪ್ರತಿನಿತ್ಯ 1,10,00,000ಕ್ಕೂ ಅಧಿಕ ವಾಹನಗಳು ರೋಡಿಗೆ ಇಳಿತವೆ. ಅದು ಕೂಡ ಕರ್ನಾಟಕ ರಿಜಿಸ್ಟರ್ಡ್ ವೆಹಿಕಲ್ಗಳ ಬಗ್ಗೆ ನಾನು ಹೇಳ್ತಾ ಇರೋದು. ಇನ್ನೂ ಕೂಡ ಬೇರೆ ರಾಜ್ಯದಿಂದ, ಬೇರೆ ದೇಶಗಳಿಂದ ಬಂದು ನೆಲೆಸಿರೋರು, ಇಲ್ಲೇ ರಿಜಿಸ್ಟ್ರೇಷನ್ RTOದಲ್ಲಿ ರಿಜಿಸ್ಟರ್ ಆಗಿರ್ತಕ್ಕಂಥ ವಾಹನಗಳನ್ನು ಹೊರತುಪಡಿಸಿ ನಾನು ಮಾತನಾಡ್ತಾ ಇರೋದು. ಹಾಗಾಗಿ ಈ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಇದೆಯಲ್ಲ, ಅದು ಈ ಟ್ರಾಫಿಕ್ ಪೊಲೀಸ್ಗಳಿಗೆ ಒಂದು ದೊಡ್ಡ ಹರಸಾಹಸ ಅಂತ ಹೇಳ್ಬೋದು. ಈಗ ಜಂಟಿ ಕಮಿಷನರ್ ಆಗಿರ್ತಕ್ಕಂಥ ಅನುಚೇತ್ ಅವರು ಇವೆಲ್ಲವನ್ನು ಕೂಡ ನಿಭಾಯಿಸಲಿಕ್ಕೆ ಒಂದು ಹೊಸ ರೂಲ್ಸ್ಗಳನ್ನು, ಹೊಸ ತಂತ್ರಜ್ಞಾನಗಳನ್ನು ಇವೆಲ್ಲವನ್ನು ತರೋದ್ರ ಮುಖಾಂತರ ಈ ಟ್ರಾಫಿಕ್ಕನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಕೂಡ ಬಳಸ್ಕೊಂಡು ಈ ಒಂದು ಟ್ರಾಫಿಕ್ಕನ್ನು ಕಂಟ್ರೋಲ್ ಮಾಡೋದಿದೆಯಲ್ಲ, ಅದೆಲ್ಲವೂ ಕೂಡ ಈಗ ಸುಲಭ ಸಾಧ್ಯವಾಗ್ತಾ ಇದೆ. ಆದರೂ ಕೂಡ ಬೆಂಗಳೂರಿನ ಟ್ರಾಫಿಕ್ ಇನ್ನೂ ಕೂಡ ಕಡಿಮೆ ಆಗಬೇಕು ಅನ್ನೋದು ಎಲ್ಲರ ಒಂದು ಆಶಯ, ಒಂದು ಇಚ್ಛೆ ಕೂಡ. ಯಾಕೆಂದರೆ ಟ್ರಾಫಿಕ್ ಸಿಗ್ನಲ್ಗಳಿರ್ತಕ್ಕಂಥ ಸಿಗ್ನಲ್ ಜಂಕ್ಷನ್ಸ್ಗಳೇ 400 ಇದ್ದಾವೆ. ಇನ್ನೂ ಬರೀ ಮ್ಯಾನ್ವಲ್ಲಾಗೆ ಟ್ರಾಫಿಕ್ ಪೊಲೀಸ್ನವರು ನಿರ್ವಹಣೆ ಮಾಡೋದೇ ಒಂದು 500 ಸಿಗ್ನಲ್ಗಳಿದೆ. ಒಟ್ಟಾರೆಯಾಗಿ ಒಂದು 900 ಸಿಗ್ನಲ್ಸ್ಗಳನ್ನು ಕೇವಲ ಒಂದು 6,000 ಸಿಬ್ಬಂದಿಗಳು ಇವೆಲ್ಲವನ್ನು ಕೂಡ ನಿಭಾಯಿಸ್ತಾರೆ ಅಂದರೆ ಅದೊಂದು ಕಷ್ಟ ಸಾಧ್ಯ. ಅದೆಲ್ಲವೂ ಕೂಡ ಹೇಗೆ ಸಾಧ್ಯವಾಗಿದೆ, ಜೊತೆಗೆ ಅದನ್ನು ಹೇಗೆ ಅವರ ಪರಿಶ್ರಮದಿಂದ, ಜೊತೆಗೆ ಈ ಬೆಂಗಳೂರಿನ ಒಂದು ನಿಯಂತ್ರಣಕ್ಕೆ ತರಬೇಕು ಟ್ರಾಫಿಕನ್ನು ಅಂತೇಳಿ ಯಾವ ರೀತಿಯ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋ ಪ್ರಯತ್ನ. ಹಾಗಾಗಿ ಇವತ್ತು ಸಂಚಾರ ನಿರ್ವಹಣಾ ಕೇಂದ್ರಕ್ಕೆ ಬಂದಿದ್ದೀವಿ. ನಿಮಗೆಲ್ಲರಿಗೂ ಕೂಡ ನನ್ನೆಲ್ಲ ವೀಕ್ಷಕರಿಗೆ ಒಂದು ಉಪಯುಕ್ತ ಮಾಹಿತಿಯನ್ನು ಕೊಡೋ ಪ್ರಯತ್ನವನ್ನು ಮಾಡ್ತೀನಿ. ಬನ್ನಿ. ಎನ್ಫೋರ್ಸ್ಮೆಂಟ್ ವಿಚಾರದಲ್ಲಿ ಕಾಂಟ್ಯಾಕ್ಟ್ಲೆಸ್ ಎನ್ಫೋರ್ಸ್ಮೆಂಟ್ ಆಲ್ಮೋಸ್ಟ್ 99% ಕಾಂಟ್ಯಾಕ್ಟ್ಲೆಸ್ ಇದೆ. ಅದರಲ್ಲಿ ಈ ITMS ಕ್ಯಾಮ್ರಾಗಳ ಪಾತ್ರ ಮಹತ್ವವಾಗಿದೆ. ಇದು ಇಂಟೆಲಿಜೆಂಟ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ AI ಎನೇಬಲ್ಡ್ ಕ್ಯಾಮ್ರಾಗಳು 7 ಥರದ್ದು ವೈಲೇಷನ್ನ ಆಟೋಮೆಟಿಕ್ ಆಗಿ ಡಿಟೆಕ್ಟ್ ಮಾಡಿ, ಈಗ ಹೆಲ್ಮೆಟ್ ಹಾಕದೇ ಇರೋದು, ಸೀಟ್ ಬೆಲ್ಟ್ ಹಾಕದೇ ಇರೋದು, ಮೊಬೈಲ್ ಫೋನ್ ಬಳಕೆ ಅಥವಾ ರೆಡ್ ಲೈಟ್ ವೈಲೇಷನ್ನು, ಇಂಥ ಇದನ್ನು ಕ್ಯಾಪ್ಚರ್ ಮಾಡಿ ಅದೇ ಡಿಟೆಕ್ಟ್ ಮಾಡಿ ವೈಲೇಷನ್ ಜನರೇಟ್ ಮಾಡಿ ಕಳಿಸ್ತಾ ಇದೆ. ಲೈವ್ ಇಮೇಜ್ ಇದು ನೀವು ನೋಡ್ಬೋದು. ವೈಲೇಷನ್ ಆಗಿರೋದನ್ನ ಕ್ಯಾಪ್ಚರ್ ಮಾಡಿ ಕಳಿಸ್ತಾ ಇದೆ. ಯಾವ ತರ ಅವ್ರು ಸ್ಟಾಪ್ ಲೈನ್ ವೈಲೇಷನ್ ಮಾಡಿದ್ದಾರೆ ಅದು ಇಮೇಜ್ ವೈಲೇಷನ್ ಆಗಿದೆ ಅಂತ ಕಳಿಸುತ್ತೆ. ಇಲ್ಲಿ ನಮ್ಮವ್ರು ಒಂದ್ಸತಿ ರಿವ್ಯೂ ಮಾಡಿ ಮ್ಯಾನ್ಯಲ್ ಆಗಿ ಒಂದ್ಸರಿ ಅಂದ್ರೆ 0% ಎರರ್ ಇರಬೇಕು ಅಂತ, ಅದಕ್ಕೋಸ್ಕರ ಅದಾಗದೆ ಮಾಡೋ ಕೆಪಾಸಿಟಿ ಇದೆ, ಮಾಡ್ತಾ ಇದೆ. ಆಲ್ಮೋಸ್ಟ್ ಎರರ್ ಕಡಿಮೆ ಇದೆ. ಬಟ್ ಒನ್ ಟೈಮ್ ವ್ಯಾಲಿಡೇಟ್ ಮಾಡಿ ನಾವು ಕಳಿಸ್ತೀವಿ, ಚಲಾನ್ಗೆ ಕಳಿಸ್ತೀವಿ. ಟೋಟಲ್ ಎಷ್ಟು ಕಡೆ ಇದೆ ಸರ್ ಈ ಥರದ್ದು? ಈಗ 50 ಜಂಕ್ಷನ್ ಅಲ್ಲಿ ಇದೆ. ಅರೌಂಡ್ 285 ಕ್ಯಾಮ್ರಾಸ್. ಅದು ANPR ಅಂತ ಇರುತ್ತೆ, ಒಂದು ಆಟೋಮೆಟಿಕ್ ನಂಬರ್ ಪ್ಲೇಟ್ ರೆಕಗ್ನಿಷನ್. ಅದು ನಂಬರ್ ಪ್ಲೇಟ್ ಡಿಟೆಕ್ಟ್ ಮಾಡುತ್ತೆ, ಮತ್ತೆ ಎವಿಡೆನ್ಸ್ ಕ್ಯಾಪ್ಚರ್ ಮಾಡಕ್ಕೆ ಇನ್ನೊಂದು ಕ್ಯಾಮ್ರಾ ಇರುತ್ತೆ. ಯಾವ ತರ ವೈಲೇಷನ್ ಎರಡು ಮ್ಯಾಚ್ ಮಾಡಿ ವೈಲೇಷನ್ ಕಳಿಸುತ್ತೆ. ಈ ತರ ಆಲ್ಮೋಸ್ಟ್ 99% ಆಲ್ಮೋಸ್ಟ್ ಅಕ್ಯುರೇಟ್ ಆಗಿದೆ. ಬಟ್ ಸ್ಟಿಲ್ ವಿ ಆರ್ ಆಲ್ಸೋ ವ್ಯಾಲಿಡೇಟಿಂಗ್. ನಾವು ರಿವ್ಯೂ ಮಾಡಿ ಆಮೇಲೆ 100% ನಿಮಗೆ ಫೈನ್ ಹೋಗ್ತಾ ಇರೋದವ್ರಿಗೆ 100% ನಾವು ಒಂದ್ಸರಿ ರಿವ್ಯೂ ಮಾಡಿ ಕಳಿಸ್ತೀವಿ. ಆಲ್ಮೋಸ್ಟ್ ನೋ ಎರರ್, ಯಾರಿಗೂ ಎರರ್ ಇಲ್ದಂಗೆ. ಏನಂದ್ರೆ ಫೇಕ್ ನಂಬರ್ ಪ್ಲೇಟ್ ಹಾಕೊಂಡಿರ್ತಾರೆ ಅಂಥವು ಮಾತ್ರ ಚಾಲೆಂಜ್. ಅವ್ರಿಗೆ ಏನಾದ್ರು ಇದ್ದಿದ್ರೆ ಚಾಲೆಂಜ್ ಮಾಡ್ಬೋದು, ಡಿಸ್ಪ್ಯೂಟ್ ಮಾಡ್ಬೋದು. ನಮ್ಮ ಅಸ್ತ್ರ ಮ್ಯಾಪ್ ಹೇಳಿದ್ನಲ್ಲ, ಅದರಲ್ಲಿ ಡಿಸ್ಪ್ಯೂಟ್ ಮಾಡ್ಬೋದು, ಫೈನ್ ಪೇ ಮಾಡ್ಬೋದು. ನಮ್ಮ ಎವಿಡೆನ್ಸ್ ಇಮೇಜ್ ಇರುತ್ತೆ. ಅವ್ರಿಗೆ ಏನಾದ್ರು ಡೌಟ್ ಇದ್ರೆ ಅದ್ರ ಮೂಲಕ ಬಂದು ಡಿಸ್ಪ್ಯೂಟ್ ರೈಸ್ ಮಾಡಿದ್ರೆ ಕ್ಲಿಯರ್ ಮಾಡ್ಬೋದು.
ಅಲ್ಲ ಈ ಥರ ಆ್ಯಕ್ಚುಲಿ ಈ ಫೇಕ್ ನಂಬರ್ಸ್ಗಳು ಹೇಳಿದ್ರಲ್ಲ ನೀವು, ಫೇಕ್ ನಂಬರ್ಸ್ಗಳು ಅದು ಎಷ್ಟು ಪರ್ಸೆಂಟೇಜ್ ಇದೆ ಅಂತ ನಾ ಕೇಳ್ತಾರೆ. ಈ ಥರನೇ ಅಲ್ಲ, ತುಂಬಾ ಕಡಿಮೆ. ಅದಷ್ಟೇ. ಅದು ಏನಂದ್ರೆ ಅದು ಬೇರೆ ಯಾರೋ ನಂಬರ್ ಪ್ಲೇಟ್ ಹಾಕೊಂಡಿರ್ತಾರೆ. ಅದೇನ್ ಮಾಡುತ್ತೆ, ಆಟೋಮೇಟೆಡ್ ಕ್ಯಾಮ್ರಾ ನಂಬರ್ ಪ್ಲೇಟ್ಗೆ ಕಳಿಸ್ಬಿಡುತ್ತೆ. ಅದರಿಂದ ಅವ್ರ ಪ್ಲೇಟ್ ನೀವು ಹಾಕೊಂಡಿದ್ರೆ ಅವ್ರಿಗೆ ಫೈನ್ ಹೋಗುತ್ತೆ. ಆ ಥರ ಮಿಸ್ಟೇಕ್ ಅಷ್ಟೇ. ಅದು ಕ್ಯಾಮ್ರಾದೇನು ಮಿಸ್ಟೇಕ್ ಅಲ್ಲ. ಅದು ಅವ್ರು ಫೇಕ್ ನಂಬರ್ ಪ್ಲೇಟ್ ಯೂಸ್ ಮಾಡಿದಾಗ ಓನರ್ಗೆ ಫೈನ್ ಹೋಗುತ್ತೆ. ಆ ಥರ ಅದು ರೇರ್. ಅದು ಅಫೆನ್ಸ್. ಅದು ಕ್ರಿಮಿನಲ್ ಅಫೆನ್ಸ್, ಬೇರೆಯವ್ರ ಪ್ಲೇಟ್ ಹಾಕೊಳ್ಳೋದು. ಓಕೆ, ಇದೆಲ್ಲ ಲೈವ್. ಇದು ಬಾಡಿ ಓನ್ ಕ್ಯಾಮ್ರಾ. ನೀವು ಅವಾಗಲೇ ನೋಡಿದ್ರಲ್ಲ, ಬಾಡಿ ಓನ್ ಕ್ಯಾಮ್ರಾ ಲೈವ್ ಸ್ಟ್ರೀಮ್ ಮಾಡ್ಬೋದು. ಆ್ಯಕ್ಚುಲಿ ಕಮ್ಯುನಿಕೇಶನ್ ನೋಡಿ, ಇಲ್ಲಿ ಒಂದು ಕಡೆ ನಿಮ್ಮ ಟ್ರಾಫಿಕ್ಕು ಮತ್ತೆ ಅಲ್ಲಿ ಸಾರ್ವಜನಿಕರು ಇಬ್ಬರ ನಡುವೆ ಕಮ್ಯುನಿಕೇಶನ್ ಅಲ್ಲಿ ಏನಾದ್ರು ವೈಲೆನ್ಸ್ ಅವ್ರ ಕಡೆ ಮ್ಯಾಂಡೇಟರಿ ಅವರು ಹಾಕೊಂಡಿರ್ಬೇಕು ಕ್ಯಾಮ್ರಾ. ಇದನ್ನ ಪ್ರೊಡ್ಯೂಸ್ ಮಾಡ್ಬೇಕು. ಯಾವ್ದಾದ್ರು ಈಗ ಎನ್ಫೋರ್ಸ್ ಮಾಡ್ಬೇಕಾದ್ರೆ ಅಂತ ಟೈಮಲ್ಲಿ ಮಾಡ್ಬೇಕಾಗುತ್ತೆ. ಇದು ಎಲ್ಲ ಟ್ರಾಫಿಕ್ ಪೊಲೀಸ್ನವ್ರಿಗೂ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಅನ್ಕೋತೀವಿ ಸರ್. ಯಾಕಂದ್ರೆ ವೈಲೇಷನ್ಸು ಟ್ರಾಫಿಕ್ನವರಿಂದನೂ ಆಗ್ಬೋದು ಅಂತ ಕೆಲವೊಂದು ವಿರೋಧಗಳಿದೆಯಲ್ಲ, ಅದಕ್ಕೋಸ್ಕರ ಹೇಳ್ತಾರೆ. ಯಾವುದು ವೈಲೇಷನ್ಸ್ ಮೀನ್ಸ್ ನಾನು ಹೇಳ್ತಾರೆ, ಅಲ್ಲಿ ಟ್ರಾಫಿಕ್ನವ್ರು ಹಿಡಿದಾಗ ಅವ್ರು ಏನೇ ಮಾಡಿದ್ರು ಫಸ್ಟ್ ಬಾಡಿ ಓನ್ ಕ್ಯಾಮ್ರಾ ಫುಟೇಜ್ ಪ್ರೊಡ್ಯೂಸ್ ಮಾಡ್ಬೇಕು. ಅದರಲ್ಲಿ ಗೊತ್ತಾಗುತ್ತೆ ಅವ್ರು ಯಾರು ತಪ್ಪಿದೆ ಏನು ಅಂತ. ಎಲ್ಲ ಟ್ರಾಫಿಕ್ ಎಲ್ಲರೂ ಹಾಕೋಬೇಕು. ಹೌದು, ಎಲ್ಲರೂ ಹಾಕೋಬೇಕು. ಸ್ನೇಹಿತರೆ, ನಾವು ಅಲ್ಲಿ ನೋಡಿದಲ್ವ, ಅಲ್ಲಿ ಲೈವ್ ಅಲ್ಲಿ ಅದೇ ಆಟೋಮೆಟಿಕಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಯೂಸ್ ಮಾಡಿ ಅದು ಯಾರು ವೈಲೇಷನ್ ಮಾಡಿದಾರೋ ಅದನ್ನ ಇಲ್ಲಿ ಮ್ಯಾನ್ಯಲ್ ಆಗಿ ಕಳಿಸಿದಾಗ ಅದು ಮ್ಯಾನ್ಯಲಿ ಇವರು ಚೆಕ್ ಮಾಡಿ ಅಲ್ಲಿ ನಿಜಕ್ಕೂ ವೈಲೇಷನ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡಿ ಅವ್ರಿಗೆ ನೋಟಿಸ್ ಕಳ್ಸೋತಕ್ಕಂಥದ್ದು. ಸ್ನೇಹಿತರೆ, ಬೆಂಗಳೂರು ಟ್ರಾಫಿಕ್ ಪೊಲೀಸ್ನವ್ರು ಏನು ಮಾಡ್ತಾ ಇದ್ದಾರೆ ಅಂತ ಒಂದು ಕಡೆ ನೀವು ಇಲ್ಲಿ ನೋಡ್ತಾ ಇದ್ರಿ, ಎಲ್ಲ ನಿಮಗೆ ಗೊತ್ತಾಗ್ಬೋದು. ಪ್ರತಿಯೊಂದು ಕೂಡ ಯಾವ ರೀತಿಯಾಗಿ ಒಂದು ಹದ್ದಿನ ಕಣ್ಣನ್ನು ಇಟ್ಟಿದ್ದಾರೆ ಅಂತ. ಈ ಟ್ರಾಫಿಕ್ ಸಿಸ್ಟಮ್ ಇದೆಯಲ್ಲ, ಈ ಟ್ರಾಫಿಕ್ ಕಂಟ್ರೋಲಿಂಗ್ ಸಿಸ್ಟಮ್ ಒಂದು ಸರಹದ್ದು ಅಂತಲೇ ಹೇಳ್ಬೋದು. ನೀವೆಲ್ಲೇ ರೂಲ್ಸ್ನ ಬ್ರೇಕ್ ಮಾಡಿ, ವೈಲೇಷನ್ ಮಾಡಿ, ರೋಡ್ ರೇಸಿಂಗ್ ಮಾಡ್ಬೋದು, ಜೊತೆಗೆ ವೀಲಿಂಗ್ ಮಾಡ್ಬೋದು, ಎಲ್ಲವನ್ನು ಕೂಡ ಒಂದೇ ಕಡೆ ಟ್ರ್ಯಾಕ್ ಮಾಡ್ತಕ್ಕಂಥದ್ದು. ಜೊತೆಗೆ ಒಂದು AI ಟೆಕ್ನಾಲಜಿಯನ್ನು ಬಳಸ್ಕೊಂಡು ನಿಮ್ಮ ವಾಹನಗಳು ಎಲ್ಲೆಲ್ಲಿ ನೀವು ರೂಲ್ಸ್ ಬ್ರೇಕ್ ಮಾಡ್ತಾರೋ ಅಲ್ಲೇ ಸಡನ್ನಾಗಿ ಕ್ಯಾಪ್ಚರ್ ಮಾಡಿ ಹೇಗೆ ಫೈನ್ ಹಾಕ್ತಾರೆ ಅಂತ ಇವತ್ತು ಇದ್ರ ಬಗ್ಗೆ ಕಂಪ್ಲೀಟಾಗಿ ಸರ್ ಎಕ್ಸ್ಪ್ಲೇನ್ ಮಾಡಲಿ. ಶ್ರೀ ರಾಘವನ್ ಸರ್ ಇದ್ದಾರೆ. ಸರ್, ಈಗಿನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಜೊತೆಗೆ ಈಗಿನ ಪ್ರಸ್ತುತ ಇರ್ತಕ್ಕಂಥ ತಂತ್ರಜ್ಞಾನ ಎಲ್ಲವನ್ನು ಬಳಸ್ಕೊಂಡು ಯಾವ್ಯಾವ ರೀತಿಯಾಗಿ ನೀವು ಟ್ರಾಫಿಕ್ನ ಕಂಟ್ರೋಲ್ ಮಾಡ್ತಾ ಇದ್ರಿ ಅಂತ. ನಾವು ಹೇಳ್ದಂಗೆ ಆವಾಗಲೇ ನಮ್ಮ 5,400 ಜನ ಸಿಬ್ಬಂದಿ ಇದ್ದಾರೆ. ಸುಮಾರು ವಾಹನ ಸಂಖ್ಯೆ 1,20,00,000 ತನಕ ವಾಹನ ಸಂಖ್ಯೆ ಇದೆ. 5,400 ಜನ 1,20,00,000 ವಾಹನಗಳನ್ನ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ನೋಡ್ಬೋದು ಎಷ್ಟು ಎನಾರ್ಮಸ್ ಚಾಲೆಂಜ್ ಅಂತ. ಅದಕ್ಕೋಸ್ಕರ ತಂತ್ರಜ್ಞಾನ ಬಳಸೋದು ಅತ್ಯವಶ್ಯಕ. ನಾವು ಎಫಿಷಿಯೆಂಟ್ ಆಗಿ ಹೆಂಗೆ ನಮ್ಮ ಸಿಬ್ಬಂದಿನ ಬಳಸ್ಕೋಬಹುದು ಅನ್ನೋದಕ್ಕೆ ನಾವು ಇನೋವೇಟಿವ್ ಆಗಿ AI ಟೆಕ್ನಾಲಜಿ ತುಂಬಾ ಬಳಸ್ತಾ ಇದ್ದೀವಿ. ಅದು ನಮ್ಮ ಅನುಚೇತ್ ಸರ್ ಬಂದ್ಮೇಲೆ, ಜಾಯಿಂಟ್ CP ಸರ್ ಅವರು ಇನಿಷಿಯೇಟಿವ್ ತಗೊಂಡು ಬಹಳ AI ಟೆಕ್ನಾಲಜಿಗಳನ್ನ, ಅಸ್ತ್ರಮ್ ಮತ್ತೆ ಕಂಜೆಷನ್ ಅಲರ್ಟ್ ಅಂತ ಇದನ್ನ ಬಹಳ ಬಳಸಿ ನಮಗೆ ಫಸ್ಟ್ ಏನಾಗ್ತಾ ಇತ್ತು ಅಂದ್ರೆ ಡೇಟಾ ಬಹಳ ಮುಖ್ಯ. ನಿಮ್ಗೆ ಗೊತ್ತಿದ್ದಂಗೆ ಯಾವುದೇ ಒಂದು ಸಮಸ್ಯೆ ಪರಿಹಾರ ಮಾಡ್ಬೇಕಂದ್ರೆ ನಮಗೆ ಫಸ್ಟ್ ಮಾಹಿತಿ ಬೇಕಲ್ಲ. ಕಂಜೆಷನ್ ಇದೆ, ಈಗ ಅದನ್ನ ನಾವು ಕರೆಕ್ಟಾಗಿ ಸಾಲ್ವ್ ಮಾಡ್ಬೇಕಂದ್ರೆ ಯಾವ ಥರ ಕಂಜೆಷನ್, ನಮಗೆ ಬರೀ ಟ್ರಾಫಿಕ್ ಇದೆ ಅಂದರೆ ಸಾಲಲ್ಲ. ಟ್ರಾಫಿಕ್ ಜಾಸ್ತಿ ಇದೆ ಅಂದರೆ ಆಗಲ್ಲ. ನಮಗೆ ಯಾವ ಥರ ಟ್ರಾಫಿಕ್ ಇದೆ, ಯಾವ ರೋಡಲ್ಲಿ ಎಷ್ಟು ಟ್ರಾಫಿಕ್ ಇದೆ, ಈ ಥರವಾದಂಥ ಕಾಂಪ್ರಹೆನ್ಸಿವ್ ನಮಗೆ ಡೇಟಾ ಬೇಕು, ಕಂಜೆಷನ್ ಡೇಟಾ. ಸೊ ಅದನ್ನು ನಾವು ಅದು ಅಸ್ತ್ರಮ್ ಅಂತ ಒಂದು ಡ್ಯಾಶ್ ಬೋರ್ಡ್ ಇದೆ, ಆಕ್ಷನಬಲ್ ಇಂಟೆಲಿಜೆನ್ಸ್ ಫಾರ್ ಸಸ್ಟೈನಬಲ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್. ಇದೊಂದು ಬಿಗ್ ಡೇಟಾ ಪ್ಲಾಟ್ಫಾರ್ಮ್. ಅದು AI ಬೇಸ್ಡ್ ಸ್ಮಾರ್ಟ್ ಇಂಜಿನ್. ಅದೇನು ಮಾಡುತ್ತೆ ಅಂದರೆ ಗೂಗಲ್ ಮ್ಯಾಪ್ ಮತ್ತು ಬೇರೆ ಮ್ಯಾಪ್ಗಳಿಂದ ಮತ್ತು ನಮ್ಮ ಸಿಬ್ಬಂದಿ ಅಪ್ಲೋಡ್ ಮಾಡ್ತಾರೆ ಅದಕ್ಕೆ. ಈಗ ಗ್ರೌಂಡ್ ಲೆವೆಲ್ ಎಲ್ಲಿ ವಾಟರ್ ಲಾಗಿಂಗ್ ಆಗಿದೆ, ಎಲ್ಲಿ ಬ್ರೇಕ್ ಡೌನ್ ಆಗಿದೆ, ಏನು ಗ್ರೌಂಡ್ ಸಿಚುವೇಶನ್, ರಿಯಲ್ ಟೈಮ್ ಟ್ರಾಫಿಕ್ ಸಿಚುವೇಶನ್ನ ಅಪ್ಲೋಡ್ ಮಾಡ್ತಾರೆ. ಮತ್ತು ಗೂಗಲ್ ಮ್ಯಾಪಿಂದ ಕಂಜೆಷನ್ ರಿಲೇಟೆಡ್ ಡೇಟಾನ ತಗೊಳುತ್ತೆ. ಇದೆಲ್ಲ ಮಾಹಿತಿ ತಗೊಂಡು ಅನಲೈಸ್ ಮಾಡಿ ಯಾವ ರೋಡಲ್ಲಿ ಯಾವ ಥರ ಅನಾಲಿಸಿಸ್ ಕೊಡ್ತಾ ಇದೆ ಅಂದರೆ ಯಾವ ರೋಡಲ್ಲಿ ಯಾವ ಟೈಮಲ್ಲಿ. ಈಗ ಬುಧವಾರ ಯಾವ ಥರ ಟ್ರಾಫಿಕ್ ಇರುತ್ತೆ, ನಮ್ಗೆ ಗೊತ್ತಾಯ್ತು ಹೈಯೆಸ್ಟ್ ಟ್ರಾಫಿಕ್ ಇದೆ ಅಂತ. ಇದು ಅಸ್ತ್ರಮ್ ಪ್ಲಾಟ್ಫಾರ್ಮ್. ಇದು ನಮ್ಮ ಸಿಬ್ಬಂದಿ ಅಪ್ಲೋಡ್ ಮಾಡ್ತಾ ಇರೋದು ಮ್ಯಾಪ್. ಇಲ್ಲಿ ಯಾವ ರೋಡಲ್ಲಿ ಇದು ಗೂಗಲ್ ಮ್ಯಾಪ್ಸಿಗೆ ಹೋಗುತ್ತೆ. ಒಂದು ಅಡ್ವಾಂಟೇಜ್ ಏನಂದ್ರೆ ಡೈರೆಕ್ಟ್ ನಾವು ಒಂದ್ಸರಿ ವ್ಯಾಲಿಡೇಟ್ ಮಾಡಿದ್ಮೇಲೆ ಇದೆಲ್ಲ ಗೂಗಲ್ ಮ್ಯಾಪ್ಸ್ ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ನಾವು ಒಂದ್ಸರಿ ವೆರಿಫೈ ಮಾಡ್ತೀವಿ, ರಿವ್ಯೂ ಮಾಡ್ತೀವಿ, ಏನು ಟ್ರಾಫಿಕ್ ತೊಂದರೆ ಆಗ್ತಾ ಇದೆ ಏನು ಅಂತ. ಇದು ನಮ್ಮ ಸಿಬ್ಬಂದಿ ಅಪ್ಲೋಡ್ ಮಾಡಿರೋದು. ಯಾವ ರೋಡಲ್ಲಿ ಎಸ್ಪೆಷಲಿ ಹೈ ಡೆನ್ಸಿಟಿ ಕಾರಿಡಾರ್ಸ್ ಅಲ್ಲಿ ಅಲ್ಲೂ ನೋಡ್ಬೋದು ನೀವು ಯಾವ ಟೈಮಲ್ಲಿ ಯಾವ ತರ ಟ್ರಾಫಿಕ್ ಆಗುತ್ತೆ. ಈ ತರ ಡೇಟಾ ಮುಖಾಂತರ ನಾವು ಡೇಟಾ ಡ್ರಿವನ್ ಡಿಸಿಷನ್ ತಗೋಬಹುದು, ಪ್ಲಾನ್ ಮಾಡ್ಬೋದು, ಡೈವರ್ಟ್ ಮಾಡ್ಬೋದು. ಈ ತರ
ಒಂದು ಮಾಹಿತಿ. ನಂಬರ್ ಆಫ್ ಆಕ್ಸಿಡೆಂಟ್ಸ್ ಇವೆಲ್ಲ ಇದು ಆಕ್ಸಿಡೆಂಟ್ ಡೇಟಾ, ಯಾವ ರೋಡ್ ಅಲ್ಲಿ ಯಾವ್ದು ಬ್ಲಾಕ್ ಸ್ಪಾಟ್ಸ್ ಐಡೆಂಟಿಫೈ ಮಾಡ್ಬೋದು, ಯಾವ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಎಷ್ಟು ಆಕ್ಸಿಡೆಂಟ್ ಆಯ್ತು ಅಂತ ಎಲ್ಲ ಮಾಹಿತಿನೂ ಅದು ತಗೊಂಡು ಕೊಡುತ್ತೆ, ನಮ್ಗೆ ಅನಲೈಸ್ ಮಾಡಿ ಕೊಡುತ್ತೆ. ಇದು ಒಂದು ಅಡ್ವಾಂಟೇಜ್. ಇದು ನೆಕ್ಸ್ಟ್ ಕಂಜೆಷನ್ ಅಲರ್ಟ್ಸ್ ಅಂತ ಇನ್ನೊಂದು ಪ್ರಮುಖವಾದಂತ, ಇದು ನಮ್ ಟ್ರಾಫಿಕ್ ಮ್ಯಾನೇಜ್ ಮಾಡಕ್ ಸಹಾಯ ಮಾಡ್ತಾ ಇರೋದು. ಇದ್ರದ್ದೇ ಪಾರ್ಟ್ ಇದು ಇಂಟಿಗ್ರೇಟೆಡ್. ಇದೇನಂದ್ರೆ ಎವ್ರಿ 15 minutes ನಮಗೆ ಮೆಸೇಜ್ ತರ ಕೊಡ್ತಾ ಇದೆ. ಅಲ್ಲಿ ಸಿವಿಯರ್ ನೋಡ್ಬೋದು ನೀವು, 1716 ಮೀಟರ್ ಇದೆ, ನಾನ್ ರಿಕರಿಂಗ್ ಬರ್ತಾ ಇದೆ ಅಂತ ಔಟರ್ ರಿಂಗ್ ರೋಡ್ ಅಲ್ಲಿ ಅಂತ ತೋರಿಸ್ತಾ ಇದೆ. ಇದನ್ನ ನಾವು ಎಲ್ಲ ಸೀನಿಯರ್ ಆಫೀಸರ್ಸ್ ನೋಡ್ತಾರೆ, ಏನಾಗಿದೆ ಅಂತ ಟ್ರಾಫಿಕ್ ಸಿಚುವೇಶನ್ ಗೊತ್ತಾಗ್ಬಿಡುತ್ತೆ. ನಾವು ಇದನ್ನ ಪ್ರತಿ 15 ನಿಮಿಷಕ್ಕೆ ಒಂದ್ಸರಿ ಅಲ್ಲಿರೋರಿಗೆ ಮಾಹಿತಿ ಕೊಡ್ತೀವಿ, ಕಂಟ್ರೋಲ್ ರೂಮ್ ಮುಖಾಂತರ, ವಾಕಿ ಮುಖಾಂತರ. ಈ ತರ ಸಿವಿಯರ್ ಬಂದಿದೆ, ಹೋಗಿ ನೋಡ್ಬೇಕು ಅವರು. ಅಲ್ಲಿ ಇದರಿಂದ ಏನಂದ್ರೆ ಇಮಿಡಿಯೇಟ್ ಆಗಿ ಕ್ವಿಕ್ಕರ್ ಇಂಟರ್ವೆನ್ಷನ್ ಮಾಡ್ಬೋದು ನಾವು. ಅಲ್ಲಿ ಏನೋ ಪ್ರಾಬ್ಲಮ್ ಆಗಿರುತ್ತೆ, ನಮಗೆ ಮಾಹಿತಿ ಸಿಗ್ತಾ ಇರ್ಲಿಲ್ಲ. ಇವಾಗ ಪ್ರತಿ ಇದಕ್ಕೆ ಎಲ್ಲಿ ಬಿಲ್ಡ್ ಆಗ್ತಾ ಇದೆ 1500 ಮೀಟರ್ ಹೋದಂಗೆ ನಾವು ಮಾಹಿತಿ ಕೊಡ್ತೀವಿ. ಅವ್ರು ಹೋಗಲ್ಲಿ ನಮ್ಮ ಸಿಬ್ಬಂದಿ ಇರ್ತಾರೆ. ಈ ಅಟೆಂಡೆನ್ಸ್ ಅಂತ ಇನ್ನೊಂದು ಆ್ಯಪ್ ಇದೆ. ಏನದು 1716 ಮೀಟರ್ ಕಂಜೆಷನ್ ಲೆಂತ್, ಕ್ಯೂ ಲೆಂತ್, ವಾಹನಗಳ ಲೆಂತ್ ಅಷ್ಟರ ಮಟ್ಟಿಗೆ ಬೆಳೀತಾ ಇದೆ. ಒಂದು ಮ್ಯಾನ್ಯುವಲ್ ಇನ್ಫಾರ್ಮೇಶನ್ ಇಂದ ನೀವು ಇದು ಮಾಡ್ತೀರಾ? ಇದು ನಮ್ಗೆ ಇನ್ಫಾರ್ಮೇಶನ್ ಬರ್ತಾ ಇದೆ. ಇದು ಪೊಲೀಸ್ ಕೊಡ್ತಾ ಇಲ್ಲ, ಇದು ಗೂಗಲ್ ಮ್ಯಾಪ್ ಮುಖಾಂತರ ಅದೇ ತಗೊಂಡು ಅನಲೈಸ್ ಮಾಡಿ ನಮ್ಗೆ ಮೆಸೇಜ್ ಕೊಡ್ತಾ ಇದೆ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ ನಿಮಗೆ, ಅಲ್ಲಿ ಕಂಜೆಷನ್ಸ್ ಆಸ್ ಆನ್ 23/5/2025 ಇವತ್ತಿನ ಡೇಟ್ ಇಂದ ಅಲ್ಲಿ ಝೋನ್ ಔಟರ್ ರಿಂಗ್ ರೋಡು ಕಲ್ಯಾಣ ನಗರ ಅಲ್ಲಿ ಎಷ್ಟಿದೆ ಅಂತ ಹೇಳಿ 1192 ಮೀಟರ್ ಉದ್ದ ಟ್ರಾಫಿಕ್. ಹೌದು ಹೌದು. ನಾವು ಅಲ್ಲಿ ಹೇಳ್ತೀವಿ, ನಮ್ಮ ಸಿಬ್ಬಂದಿ ಯಾರು ಇರ್ತಾರ ಅವ್ರಿಗೆ ಮಾಹಿತಿ ಇಮಿಡಿಯೇಟ್ ಆಗಿ ಕೊಡ್ತೀವಿ. ಇಲ್ಲಿ ಬಿಲ್ಡ್ ಆಗ್ತಾ ಇದೆ ಟ್ರಾಫಿಕ್, ಏನ್ ಕಾರಣ ಇದೆ ನೋಡಿ ಅಂತ. ಅಲ್ಲಿ ಏನಾರ ಆಕ್ಸಿಡೆಂಟ್ ಆಗಿತ್ತ ಏನಾರ ಆಗಿದ್ರೆ ಅವ್ರು ಹೋಗಲ್ಲಿ ಕ್ಲಿಯರ್ ಮಾಡ್ತಾರೆ. ಆತರ ಇಲ್ಲ, ಕೆಲವೊಂದ್ಸರಿ ಪೀಕ್ ಅವರ್ ಏನಾರ ಜಾಮ್ ಆಗಿದ್ರೆ ಅದನ್ನ ಕ್ಲಿಯರ್ ಮಾಡಿಸ್ತಾರೆ. ಅದರಿಂದ ಬೇಗ ನಮ್ ಸಿಬ್ಬಂದಿ ತಲುಪಕ್ಕೆ ಹೆಲ್ಪ್ ಮಾಡ್ತಾ ಇದೆ. ಇದೇ ಮಾಹಿತಿ ನಾವು ಸೋಷಿಯಲ್ ಮೀಡಿಯಾಲು ಶೇರ್ ಮಾಡ್ತೀವಿ. ಈ ತರ ಇಷ್ಟ ಮೀಟರ್ ಟ್ರಾಫಿಕ್ ಆಗ್ತಾ ಇದೆ, ನೀವು ಬೇರೆ ಅಡ್ವೈಸರಿ ತರ ಇಶ್ಯೂ ಮಾಡ್ತೀವಿ, ಆಲ್ಟರ್ನೇಟ್ ರೂಟ್ಸ್ ತಗೊಳ್ಳಿ, ಪ್ಲಾನ್ ಮಾಡಿ ಅನ್ನಕ್ಕೆ ನಮ್ಮ ಸೋಷಿಯಲ್ ಮೀಡಿಯಾ ಇದರಲ್ಲಿ ಆಗ್ತೀವಿ. ಇದು ಎರಡು ಪ್ರಮುಖವಾದಂಥದ್ದು. ಅಲ್ಲಿ ನೀವು ಡ್ರೋನ್ ಕ್ಯಾಮ್ರಾಸ್ ನೋಡ್ಬೋದು, 10 ಡ್ರೋನ್ ಇದೆ. ಟೋಟಲ್ ವಿಜುವಲ್ ಏರಿಯಲ್ ನೆಟ್ವರ್ಕ್ ಫಾರ್ ನಾಲೆಡ್ಜಬಲ್ ಇನ್ಸೈಟ್ ಆನ್ ಟ್ರಾಫಿಕ್ ಅಂತ ಒಂದು 10 ಡ್ರೋನ್ಗಳನ್ನು ಬಳಸೋದ್ರ ಮುಖಾಂತರ ಟ್ರಾಫಿಕ್ ಪ್ಯಾಟರ್ನ್ ಅನಲೈಸ್ ಮಾಡುತ್ತೆ. ಮತ್ತೆ ಏನಾರು ಅವಘಡ ಆಗಿದ್ರೆ ನಮಗೆ ಏರಿಯಲ್ ವ್ಯೂ ಕೊಡುತ್ತೆ. ಇದು ಎರಡು ಮುಖಾಂತರ ಅದು ಅನಲೈಸ್ ಮಾಡ್ತಾ ಇರುತ್ತೆ. ಅದು ಇದೆ, ಅದು ಕೂಡ ಆಟೋಮೆಟಿಕ್ ಕ್ಯಾಪ್ಚರ್ ಮಾಡಕ್ಕೆ ಆಟೋಮೆಟಿಕ್ ನಮ್ಮವ್ರು ಫ್ಲೈ ಮಾಡ್ತಾರೆ. 10 ಡ್ರೋನ್ ಇದೆ, ನಮ್ಮ ಪೈಲಟ್ಸ್ ಇದ್ದಾರೆ, ಅವರು ಫ್ಲೈ ಮಾಡಿ ಯಾವ ಇದರಲ್ಲಿ ಕಂಜೆಷನ್ ಜಾಸ್ತಿ ಇದೆ ಅವರ ಜ್ಯೂರಿಸ್ಟಿಕ್ಷನ್ ಅಲ್ಲಿ ಅದರಲ್ಲಿ ಅವರು ಫ್ಲೈ ಮಾಡಿ ಅನಲೈಸ್ ಮಾಡಿ ನೋಡ್ಬೋದು. ಮತ್ತೆ ಏನಾರ ಸಮಸ್ಯೆ ಇದೆ, ಈಗ ಹೆಬ್ಬಾಳ ಅಂತ ಇದರಲ್ಲಿ ಏನೋ ಆಕ್ಸಿಡೆಂಟ್ ಆಯ್ತು, ಏನಾಗಿದೆ ಅಂತ ಗೊತ್ತಾಗಲ್ಲ, ಅಂತ ಟೈಮಲ್ಲಿ ಡ್ರೋನ್ ಮುಖಾಂತರ ನಮಗೆ ಮಾಹಿತಿ ಗೊತ್ತಾಗುತ್ತೆ ಏನ್ ಮಾಡಬೇಕು. ಈ ಇದಕ್ಕೆ ಬಳಸ್ತಾ ಇದ್ದೀವಿ. ಅವರಿಗೆ ಗೂಗಲ್ ಮ್ಯಾಪೇ ಇವ್ರಿಗೆ ಕೊಡ್ತಾ ಇರತಕ್ಕಂಥ ಅನಾಲಿಟಿಕ್ಸ್ ನೋಡಿ, ಎಲ್ಲ ಅವೆನ್ಯೂ ಕಾಲೋನಿ. ಗೂಗಲ್ ಮ್ಯಾಪ್ ಇದು ಒಂದು ಸಾಫ್ಟ್ವೇರ್ ಇದೆ, ಸ್ಮಾರ್ಟ್ ಇಂಜಿನ್ ತರ ಡೆವಲಪ್ ಮಾಡಿದೆ ನಮ್ಮ ಪೊಲೀಸ್ ಇಲಾಖೆ ಮತ್ತು ಪ್ರೈವೇಟ್ ಇದು ಮಾಡಿ ಸಾಫ್ಟ್ವೇರ್ ಡೆವಲಪ್ ಮಾಡಿದೆ. ಇದು ಮಾಹಿತಿ ತಗೊಂಡು ಅನಲೈಸ್ ಮಾಡಿ ಕೊಡ್ತಾ ಇದೆ, ಬೇರೆ ಬೇರೆ ಇದರಿಂದ ಮಾಹಿತಿ ತಗೊಳುತ್ತೆ. ಅಸ್ತ್ರಂ ಅನ್ನೋದೇ ಒಂದು ದೊಡ್ಡ ಅಸ್ತ್ರ ತರ ಸರ್, ನಿಮಗೆ ಅದನ್ನ ಬಳಸಕ್ಕೆ ಅದರಿಂದ ಬಾರಿ ಇದಿದೆ. ಡೇಟಾ ಡ್ರಿವನ್ ಡಿಸಿಷನ್ ತಗೋಬಹುದು. ಏನೇನ್ ಆಗ್ತಾ ಇದೆ ಅಂತ ಒಂದ್ಸರಿ ಮಾಹಿತಿ ಗೊತ್ತಾದ್ಮೇಲೆ ಬಹಳಷ್ಟು ಡಿಸಿಷನ್ಗಳನ್ನ ಅದ್ರ ಬೇಸಿಸ್ ಮೇಲೆ ತಗೊಳ್ತಾ ಇದ್ದಾರೆ. ಇದು ನಿಮಗೆ CCTV ಸ್ಮಾರ್ಟ್ ಸಿಟಿ ಯೋಜನೆ ಅಡಿ ಬಂದರೆ 8000 CCTV ಕ್ಯಾಮ್ರಾ ಇದೆ ಸರ್ವೈಲೆನ್ಸ್ ಬೆಂಗಳೂರಿನಾಗ. ಲಾ ಅಂಡ್ ಆರ್ಡರ್ ಇದು ಎರಡು ಯೂಸ್ ಮಾಡ್ತಾರೆ. ನಾವು ಕಂಜೆಷನ್ ಎಲ್ಲ ಆಗ್ತಾ ಇದೆ ಅದನ್ನ ನೋಡ್ತೀವಿ, ಆಕ್ಸಿಡೆಂಟ್ ಆದ್ರೆ ಮಾನಿಟರ್ ಮಾಡ್ತೀವಿ, ಕೀ ಜಂಕ್ಷನ್ಗಳನ್ನ ಹಾಕೊಂಡಿರ್ತೀವಿ, ಮ್ಯಾನ್ಯುಯಲ್ ಆಗಿ ನೋಡಿ ಅದ್ರ ಮೂಲಕ ನಾವು ಮಾಡ್ತೀವಿ. ಇದು ಈ ಕೆಲಸನ ಮಾಡ್ತಾ ಇದ್ದೀವಿ. ಪೂರ್ತಿ ಎಲ್ಲ ಇದು ರೊಟೇಟ್ ಆಗ್ತಾ ಇರುತ್ತೆ ಸರ್. PTZ ಅಂತ ಕ್ಯಾಮ್ರಾಗಳಿವೆ, ಅವು ರೊಟೇಟ್ ಆಗ್ತವೆ. ಕೆಲವೊಂದ್ ಕಡೆ ಫಿಕ್ಸ್ ಕ್ಯಾಮ್ರಾಗಳಿರ್ತವೆ. ಅಲ್ಲ, ನೀವು ಮ್ಯಾನ್ಯುವಲ್ ಚೆಕ್ ಮಾಡ್ಬೇಕಾದ್ರೆ ಮ್ಯಾನ್ಯುಯಲಿ ಅದೇನೆ PTZ ಇದ್ರೆ ಅದು ಚೇಂಜ್ ಮಾಡ್ತಾ ಇರ್ತೀವಿ. ಏನಾದ್ರು ಈವೆಂಟ್ ಇದ್ರೆ ಹೌದು, ಅದೇನೆ ನಾವು ಪ್ರಮುಖವಾದಂತ ಯಾವ ಟೈಮಲ್ಲಿ ಏನೇನ್ ಇರುತ್ತೆ ಅದನ್ನ ನೋಡ್ತಾ ಇರ್ತೀವಿ. ನಾವು ಪ್ರಮುಖವಾದಂತ ಎಲ್ಲಿ ಕಂಜೆಷನ್ ಆಗಿ ನಮಗ್ ಮಾಹಿತಿ ಇರುತ್ತಲ್ಲ, ಏನಾದ್ರು ಇವೆಂಟ್ ನಡೆಯುತ್ತೆ ಅಂತ ಕಡೆ, ಅಥವಾ ನಾರ್ಮಲಿ ಎಲ್ಲಿ ಕಂಜೆಷನ್ ಇರುತ್ತೆ ಅಂತ ಕಡೆ.